ಶ್ರೀ ಗುರುಭ್ಯೋ ನಮಃ. ಹರಿಕಥಾಮೃತ ಸಾರದ 172ನೇ ಭಾಗವನ್ನು ಇವತ್ತು ಈ ಕಲ್ಪ ಸಾಧನ ಸಂಧಿ ಅಥವಾ ಅಪರೋಕ್ಷಧಾರ ಸಂಧಿ 23 ಅಥವಾ 24ನೇ ಸಂಧಿ, ಇದರ 54ನೇ ಪದ್ಯದ ರೂಪದಲ್ಲಿ, ಒಟ್ಟಾರೆ ಪದ್ಯಗಳಲ್ಲಿ 784ನೇ ಪದ್ಯ. ಕಾರ್ತಿಕ ಅಮಾವಾಸ್ಯೆಯ ದಿನ, ಮಹಿಪತಿದಾಸರ ಪುಣ್ಯದಿನ ಇವತ್ತು ಕಾಕಂಟಕಿಯಲ್ಲಿ. ಆ ಶುಭ ದಿನದಂದು ನಾವು ಶ್ರವಣ ಮಾಡಬೇಕು. ಇಲ್ಲಿವರೆಗೆ ಎಲ್ಲ ಜೀವರು ಎಷ್ಟೆಷ್ಟು ಕಲ್ಪ ಸಾಧನೆ ಮಾಡ್ತಾರೆ ಇತ್ಯಾದಿ ಸಂಗತಿಗಳನ್ನು ಶ್ರವಣ ಮಾಡಿದ್ವಿ. ಆ ಬಳಿಕ ಭಗವಂತ ಹೇಗೆ ಆ ಜೀವರನ್ನು ಕಾಪಾಡ್ತಾನೆ ಅಂತ ಅನ್ನೋದನ್ನು ಕೂಡ ಶ್ರವಣ ಮಾಡಿದ್ವಿ. ಈಗ ಪದ್ಯದಲ್ಲಿ ಶ್ವಸನ, ರುದ್ರ, ಇಂದ್ರ ಪ್ರಮುಖ ಸುಮನಸರೊಳಿದ್ದರೂ ಕ್ಷುತ್ಪಿಪಾಸಗಳು ವಶಗಳಿಪ್ಪವು ಸಕಲ ಭೋಗಕ್ಕೆ ಸಾಧನಗಳಾಗಿ. ಅಸುರ ಪ್ರೇತ ಪಿಶಾಚಗಳ ಬಾಧಿಸುತ್ತಲಿಪ್ಪವು ದಿನದಿನದಿ. ಮಾನಿಸರೊಳಗೆ ಮೃಗ ಪಕ್ಷಿ ಜೀವರೊಳಿದ್ದು ಹೋಗುವವು. ಈ ಹಸಿವು, ಬಾಯಾರಿಕೆ ಇತ್ಯಾದಿ ಸಂಗತಿಗಳು ಹೇಗೆ ಒಬ್ಬೊಬ್ಬರನ್ನು ಕೂಡ ಬಾಧಿಸ್ತವೆ ಅಂತ ಅನ್ನೋದನ್ನ ಈಗ ಶ್ರವಣ ಮಾಡಬೇಕು. ದೇವತೆಗಳೊಳಗೆ ಹೇಗೆ, ರಾಕ್ಷಸರೊಳಗೆ ಹೇಗೆ, ಮತ್ತೆ ಮನುಷ್ಯರೊಳಗೆ ಹೇಗೆ, ಈ ಸಂಗತಿಗಳನ್ನು ದಾಸರು ಹೇಳ್ತಾರೆ. ಎಲ್ಲರಿಗೂ, ದೇವತೆಗಳಿಗೂ ಕೂಡ ಹಸಿವು, ನೀರಡಿಕೆ ಇತ್ಯಾದಿಗಳು ಆಗ್ತಾವಂತೆ. ಅವು ಯಾಕಾಗಿ ಆಗ್ತವೆ ಅದನ್ನ ಈಗಿನ ಪದ್ಯಗಳಲ್ಲಿ ಹೇಳ್ತಾರೆ. ಶ್ವಸನ ಅಂದ್ರೆ ಪ್ರಾಣ, ರುದ್ರ, ಇಂದ್ರ ಪ್ರಮುಖ ಸುಮನಸರುಗಳು. ಈ ದೇವತೆಗಳೊಳಗೆ ಇದ್ದರು ಯಾವ್ಯಾವು? ಕ್ಷುತ್ಪಿಪಾಸಗಳು. ಕ್ಷುತ್ ಅಂದ್ರೆ ಹಸಿವೆ, ಪಿಪಾಸ ಅಂತಂದ್ರೆ ನೀರಡಿಕೆ. ಇವು ಅವರೊಳಗೆ ಇದ್ರೂ ಕೂಡ, ಇಲ್ಲ ಅಂತಲ್ಲ, ಇದ್ದೇ ಇವೆ. ಕ್ಷುತ್ಪಿಪಾಸಗಳು ಇದ್ದರೂ ವಶದೊಳಿಪ್ಪವು, ಅವು ಅವರ ವಶದಲ್ಲಿವೆ. ಅವು ಅವರನ್ನು ಎಂದೂ ಕೂಡ ಬಾಧೆಗೆ ಈಡು ಮಾಡೋದಿಲ್ಲ. ಯಾಕೆ ಅವು ಬೇಕಾಗ್ತವೆ ಅಂತಂದ್ರೆ ಸಕಲ ಭೋಗಕ್ಕೆ ಸಾಧನಗಳಾಗಿ. ಜೀವರು, ಉಳಿದವರು, ಉಪಾಸಕರು ಅವರಿಗೆ ನೈವೇದ್ಯ ಇತ್ಯಾದಿಗಳನ್ನು ಕೊಡ್ತಾರಲ್ಲ, ನೈವೇದ್ಯ ಇತ್ಯಾದಿ ಕೊಟ್ಟರೆ ಅದನ್ನು ಸ್ವೀಕಾರ ಮಾಡ್ಲಿಕ್ಕೆ ಒಂದಿಷ್ಟು ಹಸಿವು, ನೀರಡಿಕೆ ಬೇಕಲ್ಲ, ಆ ಕಾರಣಕ್ಕಾಗಿ ಇರ್ತಾವಷ್ಟೇ ಹೊರತು ಅವ್ರಿಗೆ ಅದರಿಂದ ಬಾಧೆ ಆಗೋದಿಲ್ಲ. ಕೊಟ್ಟದ್ದನ್ನು ಸ್ವೀಕಾರ ಮಾಡ್ಲಿಕ್ಕೆ ಸ್ವಲ್ಪ ಆದ್ರೂ ಹಸಿವು, ನೀರಡಿಕೆ ಬೇಕಲ್ಲ, ನೀವು ಕೊಡ್ಲಿಲ್ಲ ಅಂತ ಆ ಕಾರಣಕ್ಕಾಗಿ ಅವ್ರಿಗೆ ತೊಂದರೆ ಆಗೋದಿಲ್ಲ. ಸಕಲ ಭೋಗಕ್ಕೆ ಸಾಧನಗಳಾಗಿ. ಕ್ಷುತ್ಪಿಪಾಸಾದಯ ದೇವಾನಾಂ ಭೋಗ ಸಾಧಕಾ ನತು ಪೀಡಾಕರಾ. ಯಾಕೆಂದ್ರೆ ಐಶ್ವರ್ಯಾದಿ ಗುಣೋನ್ನತೆ, ವರ್ಷಗಳು ಬೇಕಾದಷ್ಟು ಕಾಲ ಅವರು ಉಪವಾಸ ಇರಬಲ್ಲರು. ಹಾಗೆ ಬೇಕಾದಷ್ಟು ನೀವು ಪ್ರೀತಿಯಿಂದ ಕೊಟ್ಟರೆ ಅದನ್ನು ಬೇಕಾದಷ್ಟು ಅವರು ತಿನ್ನಬಲ್ಲರು ಕೂಡ. ಅದಕ್ಕಾಗಿ ಅವರಿಗೆ ಭೋಗಕ್ಕೆ ಸಾಧನಗಳಾಗಿ. ಅಸುರ, ಪ್ರೇತ, ಪಿಶಾಚಗಳು ಇವುಗಳಿರ್ತಾವಲ್ಲ, ಇವುಗಳಿಗೆ ಬಾಯಾರಿಕೆ ಅವೆಲ್ಲ ಆಗ್ತವೆ. ಹಾಗೆ ಅವರನ್ನು ಪೀಡಿಸ್ತವೆ, ಅವ್ರಿಗೆ ದುಃಖ ಕೊಡ್ಲಿಕ್ಕಾಗಿ ಇರ್ತವೆ. ನೀವೆಷ್ಟು ಕೊಟ್ಟರು ಅವರ ಹೊಟ್ಟೆ ಅಂತ ಅನ್ನೋದು ತುಂಬೋದೇ ಇಲ್ಲ, ಅದನ್ನು ಹೇಳ್ತಾರೆ. ಬಾಧಿಸುತ್ತಲಿಪ್ಪವು ದಿನದಿನದಿ, ಪ್ರತಿದಿನವೂ ಕೂಡ ಅವರನ್ನು ಬಾಧಿಸ್ತವೆ. ಮಾನಿಸರೊಳಗೆ, ಕೆಲವು ಕಡೆ ಮಾನಿಷರೊಳಗೆ ಅಂತ ಪುಸ್ತಕ ಇದೆ, ಪಾಠ ಇದೆ. ಇಲ್ಲಿ ಮಾನಿಷ ಅಂತಿದೆ ಅಥವಾ ಮಾನಿಸ ಅಂತ ಹೀಗೆ ಕೆಲವು ಕಡೆ ಕಾಣಿಸ್ತದೆ. ಮಾನುಷ ಅಂತ ಆದ್ರೆ ಒಳ್ಳೇದೇನೋ, ಆದ್ರೆ ಬಹುತೇಕ ಎಲ್ಲ ಕಡೆ ಮಾನಿಸ ಅಂತ ಹೀಗೆ ಶಬ್ದ ಪ್ರಯೋಗ ಮಾಡಿದಂತೆ ಕಾಣಿಸ್ತಾರೆ ದಾಸರು. ಮೂಲ ಶಬ್ದ ಮಾನುಷ, ಮನು ಶಬ್ದ. ಮನು ಶಬ್ದದಿಂದ ಇವೆಲ್ಲ ಮಾನವ, ಮನುಜ ಅಂತಿವೆಲ್ಲ ಶಬ್ದಗಳು ಹುಟ್ಟಿತ್ತು. ಹಾಗಾಗಿ ಮಾನುಷರೊಳಗೆ ಅಂತಿದ್ರೂ ಕೂಡ, ಮಾನುಸರೊಳಗೆ ಇದನ್ನು ಸ ಮಾಡಿಕೊಂಡ್ರು ಅಥವಾ ಮಾನುಷರೊಳಗೆ ಅಂತಲೇ ದಾಸರು ಪದ ಪ್ರಯೋಗ ಮಾಡಿದ್ರು ಛಂದಸ್ಸಿಗೆ ಏನು ತೊಂದರೆ ಆಗ್ತಿದ್ದಿಲ್ಲ. ಯಾಕಂದ್ರೆ ಶ್ವಸನ ಅಂತ ಸ ಇದೆ ನಡುವೆ, ಎರಡನೇ ಅಕ್ಷರ. ಮುಂದೆ ಸುಮನ ಸ, ಅಲ್ಲಿ ಸ ಇದೆ. ಹಾಗಾಗಿ ಎಲ್ಲಾ ಕಡೆ ಸ ಅಂತ ಪುನರಾವರ್ತನೆ ಆಗಿದ್ರೆ ಮಾನುಷ ಅಂತ ಇಟ್ಕೊಂಡ್ರು ಅಥವಾ ಮಾನುಸ ಅಂತ ಇಟ್ಕೊಂಡ್ರು ಏನು ತೊಂದರೆ ಇಲ್ಲ. ಹಾಗೆ ಎಷ್ಟೋ ಬಾರಿ ದಾಸರು ಶ, ಸ ಇವುಗಳನ್ನು ಉಪಯೋಗ ಮಾಡಿ ಆ ಪ್ರಾಸವನ್ನು ನಿಭಾಯಿಸಿದ್ದಿದೆ. ಹಾಗಾಗಿ ಮಾನುಷ ಅಂತ ಇದ್ರೂ ತೊಂದರೆ ಇರ್ತಿರ್ಲಿಲ್ಲ. ಅದರದ್ದೇನೋ ಎಲ್ಲ ಕಡೆ ಹೀಗೆ ನೀ ಅಂತಾನೆ ಇದೆ. ಯಾಕೆಂತ ನೋಡ್ಬೇಕಷ್ಟೆ. ಮಾನಿಸರೊಳಗೆ ಮೃಗ ಪಕ್ಷಿ ಜೀವರು ಇದ್ದು ಹೋಗುವವು. ಇವರಿಗೆ ಬರ್ತಾವೆ, ಆಹಾರ ಸಿಗದೇ ಇದ್ರೆ ಸಂಕಟ ಆಗ್ತದೆ, ಸಿಕ್ಕರೆ ಹೋಗಿಬಿಡ್ತದೆ. ಸಿಕ್ಕರೂ ಹೋಗೋದಿಲ್ಲ ಭೂತ ಪ್ರೇತಗಳಿಗೆ. ಆದ್ರೆ ಈ ಮೃಗ ಪಕ್ಷಿಗಳಿಗೆ, ಮನುಷ್ಯರಿಗೆ ಒಂದ್ ವೇಳೆ ಯಾರು ಕೊಡದೇ ಇದ್ರೆ ಸಂಕಟ ಆಗ್ತದೆ. ಆದ್ರೆ ದೇವತೆಗಳಿಗೆ ಕೊಡದೇ ಇದ್ರೂ ಕೂಡ ಸಂಕಟ ಆಗೋದಿಲ್ಲ. ಇದಕ್ಕಾಗಿ ದೇವತೆಗಳನ್ನ ಹೀಗೆ ಉಪಾಸನೆ ಮಾಡಬೇಕು. ವಾಸುದೇವಗೆ
ಸ್ವಪ್ನ, ಸುಪ್ತಿ, ಪಿಪಾಸ, ಕ್ಷುದ್ಭಯ, ಶೋಕ, ಮೋಹ, ಆಯಾಸ, ಸ್ಮೃತಿ, ಮಾತ್ಸರ್ಯ, ಮದ, ಪುಣ್ಯ, ಪಾಪಾದಿ ದೋಷವರ್ಜಿತನೆಂದು ಬ್ರಹ್ಮ ಸದಾಶಿವಾದಿ ಸಮಸ್ತ ದಿವಿಜರು ಉಪಾಸನೆಯ ಗೈದೆಲ್ಲ ಕಾಲದಿ ಮುಕ್ತರಾಗಿಹರು. ಇದಿಷ್ಟು ಉಪಾಸಕರದಾಯ್ತು, ಉಪಾಸನೆ ಮಾಡುವಂಥವ್ರದ್ದು. ಉಪಾಸನಾದ ಭಗವಂತನಿಗೆ ಹಸಿವು ನೀರಕ್ಕೆ ಆಗ್ತಾವೋ ಇಲ್ವೋ ಅದೊಂದು ಸ್ವಲ್ಪ ಹೇಳಿಬಿಡ್ರಿ ಅಂತಂದ್ರೆ ಅವನಿಗೆ ಮಾತ್ರ ಎಂದೂ ಇಲ್ಲವೇ ಇಲ್ಲ, ನಿತ್ಯ ಮುಕ್ತ ಅವನು. ವಾಸುದೇವಗೆ ಸ್ವಪ್ನ ಅಂತಂದ್ರೆ ಕನಸು ಕಾಣೋದು, ಸುಪ್ತಿ ಅಂದ್ರೆ ನಿದ್ದೆ, ಪಿಪಾಸ ನೀರಡಿಕೆ, ಶುತ ಹಸಿವೆ, ಭಯ ಅಂದ್ರೆ ಭಯ ಗೊತ್ತು, ಶೋಕ ದುಃಖ, ಮೋಹ ಏನು ಮಾಡಬೇಕು ಅಂತ ತಿಳಿದೇ ಇರೋದು, ಆಯಾಸ ದಣಿವು, ಅಪಸ್ಮೃತಿ ಮರ್ತು ಹೋಗೋದು, ಮಾತ್ಸರ್ಯ ಮದ ದುರಹಂಕಾರ, ಪುಣ್ಯ ಪಾಪ ಯಾವುದೋ ಕೆಲಸದೊಂದು ಒಳ್ಳೆ ಕೆಲಸದೊಂದು ಮಾಡಿ ಬರಬೇಕಾದ ಪುಣ್ಯ, ಕೆಟ್ಟ ಕೆಲಸ ಮಾಡಿ ಬರಬೇಕಾದ ಪಾಪ, ಪಾಪಾದಿ ದೋಷ ವರ್ಜಿತನೆಂದು ಎಲ್ಲರೂ ಉಪಾಸನೆ ಮಾಡಬೇಕು. ಬ್ರಹ್ಮ ಸದಾಶಿವಾದಿ ಸಮಸ್ತ ದೇವತೆಗಳು ಉಪಾಸನೆ ಮಾಡಿದರೆ, ದಿವಿಜರು ಅಂದ್ರೆ ದೇವತೆಗಳು ಉಪಾಸನೆ ಮಾಡಿ ದಿವಿಜರು ಉಪಾಸನೆಯ ಗೈದು ಎಲ್ಲ ಕಾಲದಲ್ಲಿ ಮುಕ್ತರಾಗಿಹರು. ಎಲ್ಲ ಕಾಲಕ್ಕೂ ಅವರು ಹೀಗೆ ಮುಕ್ತರಾಗ್ತಾರೆ. ಇನ್ನ ಈ ಮುಂದಿನ ಕೆಲವು ಪದ್ಯಗಳಲ್ಲಿ ಈ ಒಂದು ಕ್ಷಣ ಅಂದ್ರೆ ಏನು, ಒಂದು ದಿನ ಅಂದ್ರೆ ಏನು, ಹಾಗೆ ಒಂದು ವರ್ಷ, ಮನುಷ್ಯ ಮಾನದಿಂದ ವರ್ಷಗಳೆಷ್ಟು, ದೇವಮಾನದಿಂದ ವರ್ಷಗಳೆಷ್ಟು, ಮತ್ತೆ ಒಟ್ಟಾರೆ 4 ಯುಗಗಳು, ಒಂದು ಮಹಾಯುಗ ಅಂದ್ರೆ ಪ್ರಮಾಣ ಎಷ್ಟು, ಆಮೇಲೆ ಕಲ್ಪ, ಮನ್ವಂತರ, ಇವುಗಳ ಲೆಕ್ಕಾಚಾರವನ್ನೆಲ್ಲ ಇಲ್ಲಿ ಒಂದ್ ಕಡೆ ಹೇಳ್ತಾರೆ ಒಂದು 3-4 ಪದ್ಯಗಳಲ್ಲಿ. ಬ್ರಹ್ಮದೇವರು ಅದು ನಾನು ಅದನ್ನು ಮೊದಲೇ ಹೇಳಿದ್ದೆ. ಯಾಕೆಂದ್ರೆ ಕಲ್ಪಗಳ ಕಾಲ ಸಾಧನೆ ಮಾಡ್ತಾರೆ ಅಂತ ಬಂತು. ಅಲ್ಲಿ ಮನ್ವಂತರ ಕಲ್ಪ, ದಿನಕಲ್ಪ, ಮಹಾಕಲ್ಪ ಅನ್ನು ನಾನು ವಿವರಣೆ ಮಾಡಿ ಹೇಳಿದ್ದೆ ಅಷ್ಟೇ. ಇಲ್ಲಿ ದಾಸರು ವಿಷ್ಣು ರಹಸ್ಯ ಪುರಾಣಕ್ಕನುಸಾರವಾಗಿ ಒಂದಿಷ್ಟು ಲೆಕ್ಕಾಚಾರಗಳನ್ನು ಹೇಳ್ತಾರೆ, ಚತುರ್ಮುಖ ಬ್ರಹ್ಮನ ತನಕ. ಅಲ್ಲಿದು ಈ ಪದ್ಯ ಈಗ ನಾವು ನೋಡ್ಬೇಕಾದ್ದು. ಪರಮ ಸೂಕ್ಷ್ಮ ಕ್ಷಣವೈದು, ತ್ರುಟಿ ಕರೆಸುವುದು 50, ತ್ರುಟಿ ಲವ 2 ಲವವು ನಿಮಿಷ, ನಿಮಿಷಗಳು 8 ಮಾತ್ರ. ಯುಗ ಗುರು ದಶ ಪ್ರಾಣರು ಪಳವು, 12 ಬಾಣವು ಗಳಿಗೆ, 30 ಇರುಳು ಹಗಲ 60, ಘಟಿಕವು ಅಹೋರಾತ್ರಿಗಳು. ಪರಮ ಸೂಕ್ಷ್ಮ ಕ್ಷಣ, ಅತ್ಯಂತ ಸೂಕ್ಷ್ಮವಾದ ಕಾಲ ಇದೆಯಲ್ಲ, ಅದನ್ನ ಕ್ಷಣ ಅಂತ ಕರೀತಾರೆ. ಪರಮ ಸೂಕ್ಷ್ಮ ಕಾಲವನ್ನ ಕ್ಷಣ ಅಂತ ಕರೀತಾರೆ. ಅಂಥ 5 ಕ್ಷಣಗಳಾದ್ರೆ ಅದಕ್ಕೊಂದು ತ್ರುಟಿ ಅಂತ ಕರೀತಾರೆ. ಇದೆಲ್ಲ ವಿಷ್ಣು ರಹಸ್ಯ ಪುರಾಣದಲ್ಲಿ ಬಂದದ್ದು. ಅತಿ ಸೂಕ್ಷ್ಮಸ್ತು ಯಃ ಕಾಲಃ ಸ ಕ್ಷಣಃ ಪರಿಕೀರ್ತಿತಃ ಅಂತ ರೀತಿಯಾಗಿ ಬಂದದ್ದು. ಅದು ವಿಷ್ಣು ರಹಸ್ಯದ ನೇರವಾದಂಥ ಕನ್ನಡ ಅನುವಾದ. ಕ್ಷಣ 5, ಆ 5 ಕ್ಷಣಗಳಾದ್ರೆ ಅದು ಒಂದು ತ್ರುಟಿ ಅಂತ ಕರ್ಸ್ಕೋತದೆ. ಮುಂದೆ 50 ತ್ರುಟಿ ಆದ್ರೆ ಅದು ಒಂದು ಲವ, 2 ಲವ ಆದ್ರೆ ಅದಕ್ಕೊಂದು ನಿಮಿಷ ಅಂತ ಕರೀತಾರೆ. ಇಲ್ಲಿ ನಿಮಿಷ ಅಂತಂದ್ರೆ ಇದು ಮಿನಿಟ್ ಅಲ್ಲ. ಈ ಇಂಗ್ಲಿಷ್ನಲ್ಲಿ 60 ಸೆಕೆಂಡಿಗೆ ಒಂದು ನಿಮಿಷ ಅಥವಾ ಒಂದು ಮಿನಿಟ್ ಅಂತೀವಲ್ಲ, ಆ ಮಿನಿಟ್ ಅಲ್ಲ ಇದು. ಈ ಸೆಕೆಂಡಿಗೂ ಇಲ್ಲಿ ಹೇಳುತ್ತ ಕ್ಷಣಕ್ಕೂ ಎಷ್ಟು ವ್ಯತ್ಯಾಸ ಇದೆ ಅಂತ ನಾನು ಸದ್ಯದಲ್ಲಿ ಹೇಳ್ತೇನೆ. 2 ಲವಗಳು 1 ನಿಮಿಷ, ಅದಾದ್ಮೇಲೆ 8 ನಿಮಿಷಗಳು 1 ಮಾತ್ರ. 2 ಲವವು ನಿಮಿಷ, ನಿಮಿಷಗಳು 8 ಆದ್ರೆ ಅದೊಂದು ಮಾತ್ರ. ಆ ಮುಂದೆ ಯುಗ ಅಂದ್ರೆ ಜೊತೆ ಅಂತ ಅರ್ಥ, 2 ಅಂತ ಅರ್ಥ. 2 ಮಾತ್ರಗಳಾದ್ರೆ ಅದನ್ನೊಂದು ಗುರು ಅಂತ ಕರೀತಾರೆ. ಮಾತ್ರ ಯುಗ, ಆ ಯುಗವೇ ಗುರು, ಮಾತ್ರಗಳ ಯುಗವೇ ಗುರು ಆಗ್ತದೆ. ಆ 10 ಗುರುಗಳಾದ್ರೆ ಅದಕ್ಕೆ ಒಂದು ಪ್ರಾಣ ಅಂತ ಕರೀತಾರೆ. ಗುರುದಶ ಪ್ರಾಣರು, ಗುರುದಶವನ್ನು ಪ್ರಾಣರು ಅಂತ ಕರೀತಾರೆ. ಆಮೇಲೆ ಆ ಪಳವು, ಆ ಪಳಗಳು ಗುರುದಶ ಪ್ರಾಣವು ಪಳವು, ಗುರುದಶ ಪ್ರಾಣರು 10 ಗುರುಗಳಾದ್ರೆ ಅದೊಂದು ಪ್ರಾಣ. ಅದಾದ್ಮೇಲೆ 6 ಪ್ರಾಣಗಳಾದ್ರೆ ಗುರುದಶ ಪ್ರಾಣರು, ಪಳವು 12 ಬಾಣವು, 6 ಪ್ರಾಣಗಳಾದ್ರೆ ಅದನ್ನೊಂದು ಫಳ ಅಂತ ಕರೀತಾರೆ ಮುಂದಿನ ಲೆಕ್ಕಾಚಾರದಲ್ಲಿ. 60 ಫಳಗಳಾದ್ರೆ ಅದೊಂದು ಘಳಿಗೆ. ಈ 24 ನಿಮಿಷದ ಒಂದು ಘಳಿಗೆ ಅಂತಿದೆಯಲ್ಲ, 24 ನಿಮಿಷಕ್ಕೆ ಒಂದು ಘಳಿಗೆ. ಇಲ್ಲಿ ನಿಮಿಷ ಅಂದ್ರೆ 24 ಮಿನಿಟ್ಸ್, 24 ಮಿನಿಟ್ಸ್ಗೆ ಒಂದು ಘಳಿಗೆ ಅಂಥದ್ದು 48 ಮಿನಿಟ್ಸ್ ಆದ್ರೆ ಅದೊಂದು ಮುಹೂರ್ತ. ಇದು ನಮಗೆ ಗೊತ್ತಿರುವಂಥ ಲೆಕ್ಕಾಚಾರ. ಇಲ್ಲಿ 60 ಫಳಗಳಾದ್ರೆ ಒಂದು ಘಳಿಗೆ, 30 ಘಳಿಗೆ ಆದ್ರೆ ಅದೊಂದು ಹಗಲು, 30 ಘಳಿಗೆ ಆದ್ರೆ ಒಂದು ರಾತ್ರಿ,
60 ಘಳಿಗೆಗೆ ಒಂದು ದಿವಸ, 24 ಗಂಟೆಗಳ ಒಂದು ದಿವಸ. ಇದಿಷ್ಟು ಲೆಕ್ಕಾಚಾರ. ಗುರುದಶ ಅದು ಪ್ರಾಣ ಅಂತ ಕರೆಸ್ಕೋತದೆ. 10 ಗುರುಗಳಾದ್ರೆ ಅದೊಂದು ಪ್ರಾಣ ಅಂತ ಕರೆಸ್ಕೋತಾರೆ. ಆಮೇಲೆ ಮುಂದೆ ಫಳವು 12 ಬಾಣವು. ನೋಡಿ, 12 ಬಾಣ ಅಂತಂದ್ರೆ ಈ ಬಾಣ ಅಂತಂದ್ರೆ 5 ಅಂತ ಸಂಕೇತ. ಮನ್ಮಥನಿಗೆ 5 ಬಾಣ, 5 ಬಾಣ ಇರೋದ್ರಿಂದ ಬಾಣ ಅಂದ್ರೆ 5. 12 ಬಾಣ ಅಂದ್ರೆ 12 5ರಿಂದ ಗುಣಿಸ್ಬೇಕು. 12 5 60. ಆ 60 ಫಳಗಳಾದ್ರೆ ಅದೊಂದು ಘಳಿಗೆ. 12 ಬಾಣವು ಒಂದು ಘಳಿಗೆ. ಇದು ಅಲ್ಲಿ ಆ ವಿಷ್ಣು ರಹಸ್ಯದಲ್ಲಿ ಬಂದದ್ದು. ಗುರುಣಾಂ ದಶಕಂ ಪ್ರಾಣ, 10 ಗುರುಗಳಾದ ಒಂದು ಪ್ರಾಣ. ಪ್ರಾಣಷಟ್ಕಂ ಫಳಂ ಭವೇತ್, ಫಳಷಷ್ಟಿ ಘಟಿ ಪ್ರೋಕ್ತ. 60 ಫಳಗಳಾದ್ರೆ ಅದೊಂದು ಘಳಿಗೆ. ತಾಷಷ್ಟಿ ದಿನ ಮುಚ್ಚತೆ. ಅದು ಮುಂದೆ ದಿನವಾಗಿ ಪರಿಣಾಮ ಹೊಂದುತ್ತದೆ. ತತಸ್ತ್ರಿಂಶತ್ ಘಟಿ ಪೂರ್ವ ದಿವಾರಾತ್ರ ತದಂತರಂ. 30 ಘಳಿಗೆ ಆದ್ರೆ ಒಂದು ಹಗಲು, 30 ಘಳಿಗೆ ಆದ್ರೆ ಒಂದು ರಾತ್ರಿ, ಅಂತೂ ಒಟ್ಟು 60 ಘಳಿಗೆ ಆದ್ರೆ ಅದಕ್ಕೊಂದು ದಿನ ಅಂತ ಕರೀತಾರೆ. ಹಿಂದೆ ಇಲ್ಲಿ ಪರಮ ಸೂಕ್ಷ್ಮ ಕಾಲ ಅಂದ್ರೆ ಎಷ್ಟು ಅಂತ ಹೇಳಿಲ್ಲ. ಈ ಹರಿವಂಶ ಇನ್ನೊಂದ್ಸರಿ ಹೇಳುವಾಗ ಅಲ್ಲೊಂದು ಲೆಕ್ಕಾಚಾರ ಬೇರೆ ಬಂದಿತ್ತು. ನಿಮೇಶೈ ಪಂಚದಶಿಭಿ ಕಾಷ್ಠಾ 30 ತಾಃಕಲಾಹ 30 ಕಲೋ ಮುಹೂರ್ತಸ್ತು 30 ಮನೀಷಿಣಃ ಅಹೋರಾತ್ರಮಿತಿ ಪ್ರಾಹು ಅಂತ ಹರಿವಂಶದಲ್ಲಿ, ಹರಿವಂಶ ಪರ್ವದಲ್ಲಿ 8ನೇ ಅಧ್ಯಾಯ 3ನೇ ಮತ್ತು 4ನೇ ಶ್ಲೋಕದಲ್ಲಿ ಬಂದಿತ್ತು. ಅಲ್ಲೊಂದು ಲೆಕ್ಕಾಚಾರ ಹೇಳಿದ್ದೆ. ಆ ಲೆಕ್ಕದಲ್ಲಿ ಸೆಕೆಂಡ್ ಅಂದ್ರೆ ಎಷ್ಟು ಅಂತೆಲ್ಲ, ಅದು 15 ನಿಮೇಷ, ಮಿನಿಟ್ ಅಲ್ಲ ಇದು, ಅದು ಒಂದು ಕಾಷ್ಠ. 30 ಕಾಷ್ಠ ಆದ್ರೆ ಅಥವಾ 45 ನಿಮೇಷ ಆದ್ರೆ ಅದು ಒಂದು ಕಲ. 30 ಕಲ ಅಥವಾ 13,500 ನಿಮೇಷ ಆದ್ರೆ ಅದೊಂದು ಮುಹೂರ್ತ, ಅಂದ್ರೆ 48 ಮಿನಿಟ್ಸ್. ಮುಂದೆ ಆ 30 ಮುಹೂರ್ತಗಳಾದ್ರೆ ಅಥವಾ 40,500 ನಿಮೇಷಗಳು ಆದ್ರೆ ಅದು ಒಂದು ದಿನ, 24 ತಾಸು, 1,440 ಮಿನಿಟ್ಸ್. ಇದು ಹರಿವಂಶ ಲೆಕ್ಕಾಚಾರದಲ್ಲಿ ಹೇಳಿದ್ದೆ. ಅದು 86,000 ಸೆಕೆಂಡ್ ಒಂದು ದಿನಕ್ಕೆ. ಅದು ಸರಿ, ಗಳಿಗೆ ಲೆಕ್ಕಾಚಾರ ಸರಿ. 60 ಘಳಿಗೆ ಅಥವಾ 30 ಮುಹೂರ್ತ, ಇದು ಒಂದು ದಿವಸ. ಈಗಿಲ್ಲಿ ವಿಷ್ಣು ರಹಸ್ಯ ಪುರಾಣಕ್ಕನುಸಾರವಾಗಿ ದಾಸರು ಈ ಪದ್ಯದಲ್ಲಿ ಪರಮ ಸೂಕ್ಷ್ಮ ಕಾಲ ಅಂತ ಒಂದು ತಗೊಂಡ್ರು. ಆ ಪರಮ ಸೂಕ್ಷ್ಮ ಕಾಲಕ್ಕೆ ಒಂದು ಕ್ಷಣ ಅಂತ ಕರೀತಾರೆ. 5 ಕ್ಷಣ ಆದ್ರೆ ಒಂದು ತ್ರುಟಿ ಅಂತ ಹೇಳಿದ್ರಲ್ಲ. ಅದು ಪರಮ ಸೂಕ್ಷ್ಮ ಕಾಲ ಅಂದ್ರೆ ಏನು, ಸುಮ್ಮನೆ ನಮಗೊಂದು ಅಂದಾಜು ಇರಬೇಕು. ಅದು ಭಾಗವತದಲ್ಲಿ ಒಂದು ಲೆಕ್ಕಾಚಾರ ಇದೆ, ಹರಿವಂಶದಲ್ಲಿ ಒಂದು ಲೆಕ್ಕಾಚಾರ ಇದೆ, ವಿಷ್ಣು ರಹಸ್ಯದಲ್ಲಿ ಒಂದು ಲೆಕ್ಕಾಚಾರ. ಈಗ ದಾಸರು ತಗೊಂಡು ಹರಿವಂಶದ್ದು. ನೀವು ಒಂದು ಅಂದಾಜಿಗೆ ಹೇಳ್ತೇನೆ, ನಾಳೆ ಮತ್ತೆ ಭಾಗವತದ್ದು ಹೇಳ್ತೇನೆ, ಇವತ್ತು ಹೆಚ್ಚು ಸಮಯ ತಗೊಳ್ಳೋದಿಲ್ಲ. 5 ಕ್ಷಣ ಅಂದ್ರೆ ಒಂದು ತ್ರುಟಿ. ಇಲ್ಲಿಗ ವಿಷ್ಣು ರಹಸ್ಯದಲ್ಲಿ ಬಂದದ್ದು 50 ತ್ರುಟಿ ಆದ್ರೆ ಒಂದು ಲವ ಅಂತ ಬಂತಲ್ಲ. 50 ತ್ರುಟಿ ಅಂದ್ರೆ 250 ಕ್ಷಣ. 50ನ್ನು 5ರಿಂದ ಗುಣಿಸ್ಬೇಕು, ಅದು ಒಂದು ಲವ. 2 ಲವ, ಆ 250ನ್ನು 2 ಪಟ್ಟು ಮಾಡ್ಬೇಕು, 500 ಕ್ಷಣ, ಅದೊಂದು ನಿಮೇಷ. ಇಲ್ಲೆಲ್ಲ ಹೇಳೋದು ಮಿನಿಟ್ ಅಲ್ಲ, ನಿಮೇಷ. 8 ನಿಮೇಷ ಆದ್ರೆ ಒಂದು ಮಾತ್ರ, ಅಥವಾ ಅದು 4,000 ಕ್ಷಣಗಳಿಗೆ ಸಮಾನ ಆಗ್ತದೆ. 2 ಮಾತ್ರ ಅಥವಾ 8,000 ಕ್ಷಣ ಆದ್ರೆ ಅದೊಂದು ಗುರು ಆಗ್ತದೆ. 10 ಗುರುಗಳಾದ್ರೆ ಅಥವಾ 80,000 ಕ್ಷಣ ಆದ್ರೆ ಅದೊಂದು ಪ್ರಾಣ ಆಗ್ತದೆ. ಮೊದಲೊಂದು ಸೂಕ್ಷ್ಮ ಕಾಲ ಕ್ಷಣ ಅಂತ ಹೇಳಿದ್ರಲ್ಲ, ಅದೇ ಎಷ್ಟು ಪಟ್ಟ ಆಗ್ತದೆ ಅಂತ ನಿಮಗೆ ಲೆಕ್ಕಾಚಾರ ಹೇಳ್ತಾ ಹೋದೆ. 10 ಗುರುಗಳು ಅಥವಾ 80,000 ಕ್ಷಣ ಆದ್ರೆ ಅದೊಂದು ಪ್ರಾಣ. 6 ಪ್ರಾಣ ಅಥವಾ 4,80,000 ಕ್ಷಣ ಆದ್ರೆ ಅದೊಂದು ಫಳ. 60 ಫಳ ಅಥವಾ 2,88,00,000 ಕ್ಷಣ ಆದ್ರೆ ಅದು ಒಂದು ಘಳಿಗೆ ಅಥವಾ 24 ನಿಮಿಷಗಳು, 24 ಮಿನಿಟ್ಸ್ ಇಂಗ್ಲಿಷಿನ ಲೆಕ್ಕಾಚಾರದಲ್ಲಿ. ಮುಂದೆ 60 ಘಳಿಗೆ ಅದು ಒಂದು ದಿನ ಅಂತ ಹೇಳಿದ್ರಲ್ಲ. 60 ಘಳಿಗೆಗೆ ಕ್ಷಣಗಳೆಷ್ಟು? ಕ್ಷಣ ಅಂದ್ರೆ ಸೆಕೆಂಡ್ ಅಲ್ಲ, 60 ಘಳಿಗೆ ಕ್ಷಣಗಳೆಷ್ಟು? ಇಲ್ಲಿ ಹೇಳಿದ ಕ್ಷಣ ಎಷ್ಟು ಅಂತಂದ್ರೆ 172,80,00,000. ಇದಿಷ್ಟು ಸೆಕೆಂಡ್ಗಳು, ಇದಿಷ್ಟು ಕ್ಷಣಗಳು. 172,80,00,000 ಕ್ಷಣಗಳಾದ್ರೆ ಅದು ಒಂದು ದಿನ ಅಥವಾ 24 ಗಂಟೆ ಅಥವಾ 1,400 ಮಿನಿಟ್ಸ್ ಅಥವಾ 86,400 ಸೆಕೆಂಡ್. ಈ 172,80,00,000 ಕ್ಷಣಗಳು ಅಂತೇನು ಬಂದವಲ್ಲ ಒಂದು ದಿನಕ್ಕೆ, ಅದನ್ನ ಇವತ್ತಿನ ಸೆಕೆಂಡ್ಗಳ ಲೆಕ್ಕಾಚಾರದಲ್ಲಿ ಭಾಗಾಕಾರ ಮಾಡಿದ್ರೆ 86,400 ಸೆಕೆಂಡ್ ಎಂದು ಭಾಗಾಕಾರ ಮಾಡಿದ್ರೆ 20,000 ಅದು ಗುಣಲಬ್ಧ. ಅಂದ್ರೆ 20,000 ಕ್ಷಣಗಳಾದ್ರೆ ಅದು ಒಂದು ಸೆಕೆಂಡಿಗೆ ಸಮಾನ. ಇವತ್ತು
ಗಡಿಯಾರ ಸೆಕೆಂಡಿನ ಮುಳ್ಳು ಒಂದ್ಸರಿ ಮೂವ್ ಆದ್ರೆ ಅದು 20,000 ಕ್ಷಣಗಳಿಗೆ ಸಮಾನ. ಇದು ವಿಷ್ಣು ರಹಸ್ಯ ಪುರಾಣದಲ್ಲಿ ಬಂದದ್ದು. ಇದನ್ನ ಲೆಕ್ಕಾಚಾರ ಹಾಕ್ಬೇಕು. ಅಂದ್ರೆ ಒಂದು ಕ್ಷಣವನ್ನ 20,000 ಭಾಗ ಮಾಡ್ಲಿಕ್ಕೆ ಅವ್ರು ಕಲ್ತಿದ್ರು. ಈ ಕ್ಷಣವನ್ನ 10 ಭಾಗ ಮಾಡ್ಲಿಕ್ಕೆ ಕಲ್ತಿದ್ರು. ಈಗ ಒಂದು 10 ವರ್ಷದಿಂದ ನಾವು ಪೇಪರ್ ಓದ್ತಿದ್ದಾಗ ಈ ಓಟದ ಲೆಕ್ಕಾಚಾರವನ್ನ 9 ಸೆಕೆಂಡನ್ನು ಮತ್ತೆ 9.89 ಸೆಕೆಂಡು ಅಂತ ಲೆಕ್ಕಾಚಾರ ಆಗ್ತಿತ್ತು. ಯಾಕಂದ್ರೆ ಇಬ್ರು ಓಟಗಾರರು 9 ಸೆಕೆಂಡಲ್ಲಿ ಓಡಿಬಿಟ್ರೆ ಯಾರಿಗೆ ಫಲಕ ಕೊಡೋದು? ಅದಕ್ಕೆ 9.89 ಸೆಕೆಂಡಲ್ಲಿ ಓಡಿದವರು 9.88 ಸೆಕೆಂಡಲ್ಲಿ ಓಡಿದವರು ಇವರಿಬ್ಬರಿಗೆ ಅಂತರ ಇದೆ. 9.88 ಆದ್ರೆ ಅವನಿಗೆ ಮೊದಲನೇ ಬಹುಮಾನ, 9.89 ಆದ್ರೆ ಅವನಿಗೆ ಎರಡನೇ ಬಹುಮಾನ. ಹೀಗೆ ತೀರ್ಮಾನ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಒಂದು 10 ವರ್ಷದಿಂದ ಆಗಿತ್ತಿದೆ. ಇದನ್ನೆಲ್ಲ ಗಣನೆ ಹಾಕ್ಲಿಕ್ಕೆ ರ್ಯಾಡಾರ್ ಗನ್ ಅಂತ ಒಂದು ಸೂಕ್ಷ್ಮ ಉಪಕರಣ ಇದೆ. ಅದು ಸಾಲಲಿಲ್ಲ. ಇಬ್ರು 9.88ರಲ್ಲೇ ಓಡಿಬಿಟ್ರೆ ಮುಂದೇನ್ ಮಾಡೋದು? ಅದಕ್ಕೆ ಸೆಕೆಂಡ್ ಅನ್ನ 1000 ಭಾಗ ಮಾಡ್ಲಿಕ್ಕೆ ಕಲ್ತರು. ಅದಾದ್ಮೇಲೆ ಆಮೇಲೆ ಒಂದು 10 ವರ್ಷ ಬಿಟ್ಟು ಅದನ್ನ ನಾವು ಓದಿದೆವು. 9.887 ಅವನಿಗೆ ಪ್ರಥಮ ಬಹುಮಾನ, 9.888 ಆದ್ರೆ ಅವನು ದ್ವಿತೀಯ ಬಹುಮಾನ ಆಯ್ತು. ಅಂತೂ ಸೆಕೆಂಡ್ ಅನ್ನ 1000 ಭಾಗ ಮಾಡಿದ್ರು ಅಷ್ಟೇ. ನಮ್ಮವರು ಸೆಕೆಂಡ್ ಅನ್ನು 20,000 ಭಾಗ ಆವಾಗಲೇ ಮಾಡಿಬಿಟ್ಟಿದ್ರು. ಇಷ್ಟು ಮಾಡ್ಲಿಕ್ಕೆ ಗೊತ್ತಿದೆ ಅಂತ ಹೇಳಿದ್ರು. ಆಗ ಕೊನೆ ಇಲ್ಲ. ಇದು ಲೆಕ್ಕ ನಮ್ಗೆ ಪರಿವೇ ಇರಬೇಕು. ಸೆಕೆಂಡ್ ಅನ್ನು 20,000 ಭಾಗ ಮಾಡಬಹುದು. ಒಂದು ಸೆಕೆಂಡ್ ಅಂದ್ರೆ 20,000 ಕ್ಷಣಗಳು ಅಂತನ್ನೋದನ್ನು ವಿಷ್ಣು ರಹಸ್ಯ ಪುರಾಣ ಹೇಳಿದೆ. ಇದನ್ನ ಭಾಗವತ ಹೇಗೆ ಹೇಳಿದೆ? ಭಾಗವತದ ಲೆಕ್ಕಾಚಾರದಲ್ಲಿ ಅತಿ ಸೂಕ್ಷ್ಮವಾದ ಕಾಲ ಅಂದ್ರೆ ಏನು, ಮತ್ತು ಹರಿವಂಶದ ಲೆಕ್ಕಾಚಾರದಲ್ಲಿ ಅತಿ ಸೂಕ್ಷ್ಮವಾದ ಕಾಲ ಅಂದ್ರೆ ಏನು, ಅದನ್ನು ಹರಿವಂಶದ ಹಿಂದೆ ಹೇಳಿದ್ದೆ, ಭಾಗವತದ ಹೇಳಿದ್ದಿಲ್ಲ. ಇಲ್ಲಿಗೆ ಇವತ್ತು 56ನೇ ಪದ್ಯಕ್ಕೆ ಇದನ್ನು ಮುಗಿಸ್ತೇನೆ. ಇನ್ನು 7 ಪದ್ಯಗಳು ಬಾಕಿ ಇವೆ. ಆ 7 ಪದ್ಯಗಳನ್ನು ನಾಳೆ ನಾಡು ಮಾಡಿ ಮುಗಿಸಿಬಿಟ್ರೆ ಈ ಸಂಧಿ ಮುಕ್ತಾಯ ಕಾಣಿಸ್ತದೆ. ಇಲ್ಲಿಗೆ 56ನೇ ಪದ್ಯ ಈ ಸಂಧಿದು. ಒಟ್ಟಾರೆ ಪದ್ಯಗಳಲ್ಲಿ 786ನೇ ಪದ್ಯ ಇದು ಸಮಾಪ್ತಿಯನ್ನು ಕಂಡಿದೆ. ಇವತ್ತು ಕಾರ್ತಿಕ ಕೃಷ್ಣ ಅಮಾವಾಸ್ಯ ದಿವಸ ಮಹಿಪತಿದಾಸರ ಆರಾಧನೆ ಆ ಕಾಕಂಡಕಿಯಲ್ಲಿ. ಆ ಮಹಿಪತಿದಾಸರ ದೊಡ್ಡ ಅನುಭಾವಿಗಳವರು. ಅವ್ರನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಅಂತ ಕಾಣಿಸ್ತದೆ. ಅಂಥ ಮಹಾ ಅನುಭಾವಿಗಳಾದಂಥ ಆ ಮಹಿಪತಿದಾಸರು, ಅವರ ಅಂತರ್ಯಾಮಿಯಾಗಿರ್ತಕ್ಕಂಥ ಭಾರತೀಯ ಮುಖ್ಯ ಪ್ರಾಣಾಂತರ್ಗತನಾದಂಥ ಈ ಶನಿವಾರದ ವಾರ ದೇವತೆಯಾದಂಥ ವೆಂಕಟರಮಣ ಅಥವಾ ನರಸಿಂಹ, ಅವನಿಗೆ ಇದು ಅರ್ಪಿತ ಆಗಲಿ ಅನ್ನೋಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತಿಯನ್ನು ಕಂಡಿದೆ.